ಸಚಿನ್ ಆತ್ಮಹತ್ಯೆ ಪ್ರಕರಣ ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿ ಕಲಬುರಗಿ ನಗರದಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ನಡೆಯಲಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ ಅವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಎಂದು ಕಲಬುರಗಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಲಬುರಗಿ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆ ತಿಳಿಸಿದರು. ಮಲ್ಲಿಕಾರ್ಜುನ್ ಸಂಗೊಳಗಿ, ಬ್ಯೂರೋ ರಿಪೋರ್ಟ್, ಕಲಬುರಗಿ. ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂಥ ಸ್ಥಿತಿಗೆ ಈ ಸರ್ಕಾರ ತಂದು ನಿಂತಿದೆ. ಸರ್ಕಾರಿ ಅಧಿಕಾರಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಗುತ್ತಿಗೆದಾರರು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಇವರು ಕೊಟ್ಟಿರುವಂಥ ಭಾಗ್ಯಗಳಲ್ಲಿ ಹೊಸ ಭಾಗ್ಯವನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಿದೆ. ಅದು ಉಚಿತ ಆತ್ಮಹತ್ಯೆ ಭಾಗ್ಯ. ಇವರ ಆಡಳಿತದಲ್ಲಿ ಜನಸಾಮಾನ್ಯರಿಗೆ ಸರಿಯಾದ ರೀತಿಯ ಆಡಳಿತವನ್ನ, ಯಾವ ಬದ್ಧತೆಯಿಂದ ಇವರು ಚುನಾವಣೆಯಲ್ಲಿ ಪ್ರಣಾಳಿಕೆಯನ್ನು ಕೊಟ್ಟರೋ ಆ ಬದ್ಧತೆಯನ್ನ ಜಾರಿಗೊಳಿಸದೇ ಇರುವಂತಹ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ದುರಾಡಳಿತವನ್ನ, ರೌಡಿಸಂ ಮಾಡುವಂತಹ ಸರ್ಕಾರವನ್ನ ನಡೆಸ್ತಾ ಇದೆ. ಇತ್ತೀಚೆಗೆ ನಡೆದಿರುವಂತಹ ಬೀದರಿನ ಸಚಿನ್ ಪಂಚಾಳ್ ಅಂತಕ್ಕಂತಹ ಒಬ್ಬ ಗುತ್ತಿಗೆದಾರರನ್ನ ಏನೋ ಆತ್ಮಹತ್ಯೆ ಮಾಡಿಕೊಂಡ್ರು. ಈ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿ 7 ಪುಟಗಳ ಆತ್ಮಹತ್ಯೆ ಪತ್ರವನ್ನ, ಡೆತ್ ನೋಟ್ ಅನ್ನ ಅವರು ಬರೆದಿಟ್ಟಿದ್ದಾರೆ. ಈ ಡೆತ್ ನೋಟ್ ಅಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ದಾರೆ. ನಾನು ಕಾಂಟ್ರಾಕ್ಟ್ ಕೆಲಸ ಮಾಡೋದಕ್ಕೆ ನಿಮಗೆ ಬೇರೆ ಬೇರೆ ಟೆಂಡರ್ಗಳಲ್ಲಿ ನಾನು ಕೊಡಿಸ್ತೀನಿ. ಅದರ ಮೂಲಕ ಪ್ರಿಯಾಂಕಾ ಖರ್ಗೆ ಅವರ ಮುಖಾಂತರವಾಗಿ ನಾನು ನಿಮಗೆಲ್ಲ ಕೆಲಸವನ್ನ ಕೊಡಿಸ್ತೇನೆ. ನೀವು ಇಷ್ಟು ಕಮಿಷನ್ ಕೊಡಬೇಕು, ಅಷ್ಟು ಕಮಿಷನ್ ಕೊಡಬೇಕು ಅನ್ನುವಂತಹ ಎಲ್ಲ ಮಾತುಕತೆಗಳಾಗಿರುವಂಥದ್ದು, ವ್ಯವಹಾರಗಳಾಗಿರುವಂಥದ್ದು ಸ್ಪಷ್ಟವಾಗಿ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವರ ಹೆಂಡತಿ ಅಕೌಂಟಿಗೆ ಎಷ್ಟು ದುಡ್ಡು ಹಾಕಿದ್ದೀವಿ, ಪ್ರಿಯಾಂಕಾ ಖರ್ಗೆ ಅವರ ಮನೆಗೆ ಎಷ್ಟು ಬಾರಿ ನಾವು ಮಾತುಕತೆಯನ್ನ ಮಾಡೋದಕ್ಕೆ ನನ್ನನ್ನು ಅವರು ಕರ್ಕೊಂಡು ಹೋಗಿದ್ರು. ಎಲ್ಲ ಸ್ಪಷ್ಟವಾಗಿರ್ತಕ್ಕಂಥ ವಿವರಗಳನ್ನ ಈ ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ನಿನ್ನೆಯಿಂದ ಹೊಸ ಒಂದು ಹೇಳಿಕೆಯನ್ನ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಪಂಚಾಳ್ ಅವರು ಬರೆದಿರ್ತಕ್ಕಂಥ ಆ ಡೆತ್ ನೋಟ್ ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರೇ ಪ್ರಿಯಾಂಕಾ ಖರ್ಗೆ ಅವರ ಹೆಸರೇ ಇಲ್ಲ ಅನ್ನುವಂತಹ ಮಾತನ್ನ ನಿನ್ನೆಯಿಂದ ಅವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಎಲ್ಲಿದೆ ತೋರಿಸಿ ಅನ್ನುವಂತಹ ಶಬ್ದವನ್ನ ನಿನ್ನೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಿನ್ನೆ ನಾವು ರಾಜ್ಯ ಕಾರ್ಯಾಲಯದಲ್ಲಿ ಒಂದು ಈ ಡೆತ್ ನೋಟಿನ ಪ್ರತಿಯನ್ನ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸಿದ್ದರಾಮಯ್ಯನವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಪ್ರತಿಯನ್ನ ನಿನ್ನೆ ಕೋರ್ಟಿನ ಮುಖಾಂತರವಾಗಿ ನಾವು ಅದನ್ನು ಕಳಿಸಿಕೊಟ್ಟಿದ್ದೇವೆ. ಒಂದೊಂದು ಅಕ್ಷರವೂ ಇದರಲ್ಲಿದೆ. ಪ್ರಿಯಾಂಕಾ ಖರ್ಗೆ ಅವರು ನನಗೆ ಕೆಲಸವನ್ನ ಮಾಡಿಸಿಕೊಡ್ತಾರೆ, ದುಡ್ಡು ಕೊಡಬೇಕು ಅನ್ನುವಂತ ಎಲ್ಲ ಅಂಕಿ ಅಂಶಗಳನ್ನ ಈ ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ. ಅಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ಈ ಕೇಸ್ನಿಂದ ಹೊರಗೆ ಬರೋದಕ್ಕೆ ಏನು ಬೇಕೋ ಅವೆಲ್ಲ ಹರಸಾಹಸವನ್ನ ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಬೇರೆ ಬೇರೆಯವರು ಅವರ ಸರ್ಕಾರದ ವಿರುದ್ಧ ಮಾತಾಡಿದರೆ, ಒಂದೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ವಿರುದ್ಧ ಯಾರಾದರೂ ಮಾತನಾಡಿದರೆ ರಾತ್ರೋರಾತ್ರಿ ಇರುವಂತಹ ಸಂದರ್ಭದಲ್ಲಿ
ಬೆಳಗಾವಿಯ ಪಾಟೀಲ್ ಅನ್ನುವಂಥವ್ರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ರು. ಈಶ್ವರಪ್ಪನವರು ರಾಜೀನಾಮೆ ಕೊಟ್ಟರು. ಇದೇ ವಿರೋಧ ಪಕ್ಷದಲ್ಲಿ ಕಾಂಗ್ರೆಸ್ಸಿನ ಇವರೆಲ್ಲರೂ ಹೇಳಿದ್ರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು. ಸಿದ್ದರಾಮಯ್ಯನವರು ಒತ್ತಾಯ ಮಾಡಿದ್ರು, ಡಿ ಕೆ ಶಿವಕುಮಾರ್ ಅವರು ಒತ್ತಾಯ ಮಾಡಿದ್ರು. ಅವತ್ತು ಈಶ್ವರಪ್ಪನವರ ರಾಜೀನಾಮೆಯನ್ನು ಕೊಡಿಸಿದ್ರಿ. ಇದೇ ಕಾಂಟ್ರಾಕ್ಟರ್ ಬರೆದಿರುವಂತ ಡೆತ್ ನೋಟಿನ ಆಧಾರದ ಮೇಲೆ ಅವತ್ತು ಅವರಿಗೆ ರಾಜೀನಾಮೆಯನ್ನ ಕೊಡಿಸಿದ್ರಿ. ಇದೇ ಪ್ರಕರಣದಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಹೆಸರು ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖ ಆಗಿದ್ರು ಕೂಡ ಇವತ್ತಿನವರೆಗೂ ಆ ಕೇಸ್ನಲ್ಲಿ ಇದ್ದಂತ ಒಬ್ಬರ ಮೇಲೆ ಇನ್ನೂ ಕೇಸ್ ಹಾಕಿಲ್ಲ. ಇವರು ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿಲ್ಲ. ಇನ್ನು ರಾಜಾರೋಷವಾಗಿ ಹೊರಗಡೆ ಓಡಾಡುವಂತಹ ಅದೆಲ್ಲ ವ್ಯಕ್ತಿಗಳನ್ನ ನಾವು ನೋಡ್ತಾ ಇದ್ದೇವೆ. ದೌರ್ಭಾಗ್ಯ ಏನು ಅಂತಂದ್ರೆ ಇವತ್ತು ರಾಜಕಾರಣದಲ್ಲಿ ಕಲಬುರಗಿ ಈ ಭಾಗದಲ್ಲಿ ತಮ್ಮದೇ ಆದಂತಹ ಕೋಟೆಯನ್ನ ನಿರ್ಮಾಣ ಮಾಡಿಕೊಂಡಿದ್ದೀವಿ ನಾವು. ಈ ಕೋಟೆಯಲ್ಲಿ ಬೇರೆಯವರು ಯಾರು ಬೆಳಿಬಾರದು ಅನ್ನುವಂತಹ ದುರುದ್ದೇಶವನ್ನ ಇಟ್ಕೊಂಡು ಯಾವರ ಹಿಂಬಾಲಕರಾಗಿದ್ದಾರೋ ಆ ಹಿಂಬಾಲಕರ ಮುಖಾಂತರವಾಗಿ ನಮ್ಮ ಪಕ್ಷದ ಮುಖಂಡರನ್ನ ಕೊಲ್ಲಿಸುವಂತಹ ಸುಪಾರಿಯನ್ನ ಕೊಡುವಂತಹ ಕೆಲಸವನ್ನ ಇವರು ಕೂಡ ಮಾಡಿದ್ದಾರೆ ಅನ್ನುವಂಥದ್ದು ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಚಂದು ಪಾಟೀಲ್ ಅವರ ಮೇಲೆ ಇದೆ, ಬಸವರಾಜ ಮತ್ತಿಮೂಡ್ ಅವರ ಮೇಲಿದೆ. ಅಂದ್ರೆ ಇನ್ನೊಬ್ಬರು ರಾಜಕಾರಣದಲ್ಲಿ ಬೆಳಿಬಾರದು ಅನ್ನುವಂತಹ ಉದ್ದೇಶನ ಇದರ ಹಿಂದುಗಡೆ ಇರುವಂತದ್ದು. ಕಲಬುರಗಿ ಭಾಗದಲ್ಲಿ ಅವರ ಕೋಟೆಯನ್ನ ಕಟ್ಟಿಕೊಂಡು ಬೇರೆ ನಾಯಕರು ಬೆಳಿಬಾರದು, ಅವರಿಗೆ ಸುಪಾರಿ ಕೊಟ್ಟು ಅವರನ್ನು ಮುಗಿಸ್ಬೇಕು ಅನ್ನುವಂತಹ ಸಂಚನ್ನೇನಾದ್ರೂ ಇವರು ಮಾಡ್ತಿದ್ದಾರ? ಕೇವಲ ನಮ್ಮದೇ ದರ್ಬಾರನ್ನು ನಾವು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಇವತ್ತೇನು ಆಂದೋಲನ ಸಮಿತಿ ಅನ್ನುವಂಥದ್ದನ್ನ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರಾಗಿರುವಂತಹ BY ವಿಜೇಂದ್ರ ಅವರು ಒಂದು ಸಮಿತಿಯನ್ನ ರಚನೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಆತ್ಮಹತ್ಯೆಗಳನ್ನ ಮಾಡಿಕೊಂಡಿದ್ದಾರೆ. ಆ ಎಲ್ಲ ಆತ್ಮಹತ್ಯೆಗಳ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಆ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಕುಟುಂಬದವರಿಗೆ ನ್ಯಾಯಯುತವಾಗಿರ್ತಕ್ಕಂಥ ನ್ಯಾಯವನ್ನ ಕೊಡಿಸುವಂತಹ ರೀತಿಯಲ್ಲಿ 23 ಜನರ ತಂಡ ಇಡೀ ರಾಜ್ಯದಾದ್ಯಂತ ಸಂಚಾರ ಮಾಡ್ತಾ ಇದೆ. ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡಬೇಕು, ಮುಖ್ಯಮಂತ್ರಿಗಳು ಅವರ ಸಂಪುಟದಿಂದ ಅವರನ್ನ ವಾಪಸ್ ಕರೆಸ್ಕೊಳ್ಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟು ಕರ್ನಾಟಕ ರಾಜ್ಯದಾದ್ಯಂತ ರಸ್ತೆ ತಡೆಗಳು, ಪೋಸ್ಟರ್ನ ಅಂಟಿಸುವಂತಹ ಪ್ರತಿಭಟನೆ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ, ತಾಲೂಕಾ ಕಚೇರಿಗಳ ಮುಂದೆ, ಇಡೀ ಕರ್ನಾಟಕ ರಾಜ್ಯದಾದ್ಯಂತ ವ್ಯಾಪಕವಾಗಿರ್ತಕ್ಕಂಥ ಆಂದೋಲನವನ್ನ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಮಾಡ್ತಾ ಇದ್ದೇವೆ. ಈ ಹೋರಾಟ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡುವವರೆಗೂ ಈ ಹೋರಾಟವನ್ನು ನಾವು ಮುಂದುವರಿಸ್ತೇವೆ. ಈ ಹೋರಾಟದ ದೊಡ್ಡ ಪ್ರಮಾಣದ ಭಾಗವಾಗಿ ನಾಳೆ ಕಲಬುರಗಿನಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಮನೆಗೆ ಮುತ್ತಿಗೆ ಹಾಕುವಂತ ಬೃಹತ್ ಆಂದೋಲನವನ್ನ ನಾಳೆ ಕಲಬುರಗಿನಲ್ಲಿ ನಡೆಯುವಂತದ್ದಿದೆ. ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ವಿನಂತಿ ಮಾಡ್ತೇನೆ, ನೀವು ಬೇರೆ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸುವಂತಹ ಹೇಗೆ ಒತ್ತಾಯ ಮಾಡಿದ್ರು, ಈಶ್ವರಪ್ಪನವರನ್ನ ಹೇಗೆ ನೀವು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರು, ಯಾವ ST ನಿಗಮದ ಅಲ್ಲಿ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಾಗ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಿಸುವಂತದನ್ನ ಮಾಡಿದ್ರು. ನಾಳೆ ಇವರು ಆತ್ಮಹತ್ಯೆ ವಿರುದ್ಧ ದೊಡ್ಡ ಮಟ್ಟದ ಒಂದು ಹೋರಾಟ ಇವತ್ತು ಭಾರತೀಯ ಜನತಾ ಪಕ್ಷ ಕಲಬುರಗಿ ಜಿಲ್ಲೆ ನಗರ ಜಿಲ್ಲೆ ವತಿಯಿಂದ ಗ್ರಾಮಾಂತರ ಜಿಲ್ಲೆ ವತಿಯಿಂದ ನಾಳೆ ನಮ್ಮ ರಾಜ್ಯಾಧ್ಯಕ್ಷರಂತ ಸಾಮಾನ್ಯ BY ವಿಜೇಂದ್ರನವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ R. ಅಶೋಕ್ ಅವರು ಮತ್ತು ಮೇಲ್ಮನೆಯಲ್ಲಿ ನಮ್ಮ
ವಿರೋಧ ಪಕ್ಷ ನಾಯಕರಂಥ ಸರ್ವಾದಿ ನಾರಾಯಣಸ್ವಾಮಿಯವರು ಮತ್ತು ಅವ್ರ ಜೊತೆಯಲ್ಲಿ ಕುಮಾರರಾಗಿರ್ಬೋದು, ರಾಜ್ಯ ಪುರುಷರಾಗಿರ್ಬೋದು, ರವಿಯವರಾಗಿರ್ಬೋದು, ರಾಜ್ಯದ ಎಲ್ಲ ನಾಯಕರು ಇವತ್ತು ನಾಳೆ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಈ ಸರ್ಕಾರದ ನಡೆ, ಮಂತ್ರಿಗಳ ನಡೆ ವಿರುದ್ಧ ಹೋರಾಟ ಮಾಡಲಿಕ್ಕೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಬರ್ತಾ ಇದ್ದಾರೆ. ಮುಂಜಾನೆ ಜಗತ್ ಸರ್ಕಲ್ನಿಂದ ಅಂಬೇಡ್ಕರ್ ಅವರಿಗೆ ಮತ್ತು ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ನಮ್ಮ ಪ್ರತಿಭಟನೆ ಪ್ರಾರಂಭವಾಗ್ತದೆ. ಆ ಪ್ರತಿಭಟನೆ ಜಗತ್ ಸರ್ಕಲ್ನಿಂದ ಪ್ರಾರಂಭ ಆಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಪ್ರಿಯಾಂಕ್ ಖರ್ಗೆ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವಂಥ ಪ್ರತಿಭಟನೆ ನಾಳೆ ಇದೆ. ಮುಂಜಾನೆ 9 ಗಂಟೆಗೆ ನಮ್ಮೆಲ್ಲ ಕಾರ್ಯಕರ್ತರು ಅಲ್ಲಿ ಜಮಾಯಿಸಿ ನಮ್ಮ 8 ಮಂಡಲಗಳಿಂದ ಮತ್ತು ನಗರದ 2 ಕ್ಷೇತ್ರಗಳಿಂದ ಸಾವಿರಾರು ಕಮ್ಮಿ ಸಂಖ್ಯೆಯ ಕಾರ್ಯಕರ್ತರು ಆ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾನೆಲ್ಲರೂ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಂಡರು, ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಮತ್ತು ಈ ಒಂದು ನಡೆದಂಥ ಒಂದು ದುರ್ಘಟನೆಯ ಈ ಅನ್ಯಾಯದ ವಿರುದ್ಧ ಎಲ್ಲ ನಾವು ನಮ್ಮ ಕಲಬುರಗಿ ಜಿಲ್ಲೆಯ ಜನತೆ ನಮಗೆ ಸಹಕಾರ ನೀಡಬೇಕು ಮತ್ತು ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಈ ಒಂದು ಹೋರಾಟ ಯಶಸ್ವಿಗೊಳಿಸಬೇಕಾಗಿ ನಾನು ಮಾಧ್ಯಮದ ಮೂಲಕ ಇವತ್ತು ನಾನು ಮಾಡ್ಕೊಳ್ತೇನೆ.